ಬಳ್ಳಾರಿಯ ಜಿಲ್ಲಾಸ್ಪತ್ರೆ ಹಾಗೂ ಬಿಮ್ಸ್ನಲ್ಲಿ ಬಾಣಂತಿಯರ ಸರಣಿ ಸಾವು ಮುಂದುವರಿತಾ ಇದೆ. ನಿನ್ನೆ ಕೂಡ ಆಘಾತಕಾರಿ ವಿಚಾರ ಸುಮಯ್ಯ ಅವರ ಸಾವಿಗೆ ಸಂಬಂಧಪಟ್ಟಂತೆ ನೋಡಿದ್ರಿ ನೀವು. ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿ ಸುಮಯ್ಯ ಅವರ ಸಾವಾಗಿದೆ. ಇದಾದ ನಂತರ ಅಂತೂ ಅಲ್ಲಿ ಇಡೀ ಜಿಲ್ಲೆಯಲ್ಲೇ ಜನ ನಡುಗ್ತಾ ಇದ್ದಾರೆ. ಬಾಣಂತಿಯರನ್ನ ಚೆಕಪ್ ತೋರಿಸೋದಕ್ಕೂ ಹೆದರ್ಕೊಳ್ತಾರೆ, ಗರ್ಭಿಣಿಯರನ್ನ ಸೇರಿಸೋದಕ್ಕೂ ಹೆದರ್ಕೊಳ್ತಾರೆ. ಬಾಣಂತಿ ಸುಮಯ್ಯ ಸಾವಿಗೆ IV ದ್ರಾವಣ ಗ್ಲೂಕೋಸ್ ಕಾರಣವಾಯಿತು ಅನ್ನುವಂತಹ ಅಂಶ ಸದ್ಯಕ್ಕೀಗ ಚರ್ಚೆಯಲ್ಲಿದೆ. 20 ದಿನಗಳ ಅಂತರದಲ್ಲಿ ಜಿಲ್ಲಾಸ್ಪತ್ರೆ ಹಾಗೂ ಬಿಮ್ಸ್ನಲ್ಲಿ ಒಟ್ಟು 6 ಬಾಣಂತಿಯರ ಸಾವಾಗಿದೆ. ಮೃತ ಬಾಣಂತಿ ಸುಮಯ್ಯ ನಿವಾಸದಲ್ಲಿ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ತಾ ಇದೆ. ಈ ಸಾವಿಗೆ ಹೊಣೆಗಾರರು ಯಾರು, ಜವಾಬ್ದಾರಿ ಯಾರು ನಮ್ಮ ಮಗಳ ಈ ಸ್ಥಿತಿಗೆ ಅಂತ ಹೇಳಿ ಕುಟುಂಬಸ್ಥರು ಆಕ್ರಂದನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಗು ಈಗ ತಾಯಿ ಇಲ್ಲದ ತಬ್ಬಲಿಯಾಗಿ ಮಾಡಿದಂತಹ ಅಧಿಕಾರಿಗಳಿಗೆ ಏನ್ ಹೇಳಬೇಕು ಅಂತ ಅವರು ಶೋಕಾಚರಣೆಯಲ್ಲಿದ್ದಾರೆ. ಹುಟ್ಟೋ ಮಗುವನ್ನ ಕಣ್ತುಂಬ ನೋಡೋ ಸಂಭ್ರಮಕ್ಕೂ ಮುಂಚೆನೆ ಶಾಶ್ವತವಾಗಿ ಅವ್ರು ಕಣ್ಮುಚ್ಚಿದ್ದಾರೆ. ಈ ಘಟನೆ ಆಗಿದೆಯಲ್ಲ, ಈಗ ಸುಮಯ್ಯ ಅವ್ರ ಸಾವಾಯ್ತಲ್ಲ, ಇದು ನಿನ್ನೆ ಸಾವಾಯ್ತು. ಬಟ್ ಇವರು ಕೂಡ ನವೆಂಬರ್ 10ನೇ ತಾರೀಕು ಸಿಸೇರಿನಾದ 9 ಜನ ಮಹಿಳೆಯರ ಪೈಕಿ ಇವರು ಒಬ್ರು. ಅಲ್ಲಿಗೆ ಮಹಾಲಕ್ಷ್ಮಿ ಅನ್ನೋರು ರಕ್ತಸ್ರಾವ ಆದ ಸಾವಿನ ನಂತರ ಉಳಿದವ್ರು ಎಲ್ಲರೂ ಕಳಪೆ ಗುಣಮಟ್ಟದ ಗ್ಲೂಕೋಸ್ನಿಂದ ಸತ್ತಂತಹ ಸಂಖ್ಯೆಗೆ ಇವರು ಸೇರ್ಕೊಳ್ತಾ ಇದ್ದಾರೆ. ಟೋಟಲ್ ಆಗಿ 6 ಜನ ತೀರ್ಕೊಂಡಿದ್ದಾರೆ. ಅದರಲ್ಲಿ 5 ಜನ ಇದೇ ಕಳಪೆ ಗುಣಮಟ್ಟದ ಗ್ಲೂಕೋಸ್ನಿಂದ ಆಗಿರೋದು. ಬಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿ ಸುಮಯ್ಯ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ 10ನೇ ತಾರೀಕು ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಇವರು ದಾಖಲಾಗಿರ್ತಾರೆ. ಸಿಸೇರಿಯನ್ ಆದ ಬಳಿಕ ಸುಮಯ್ಯ ಅವರು ಆರೋಗ್ಯವಾಗೇ ಇರ್ತಾರೆ, ಅವ್ರು ಯಾವುದೇ ಹೆಲ್ತ್ ಇಶ್ಯೂಸ್ ಇರಲ್ಲ. ಬಟ್ ಮಧ್ಯಾಹ್ನದ ನಂತರ ಸುಮಯ್ಯ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ನಂತರ ಅವರನ್ನ ಜಿಲ್ಲಾಸ್ಪತ್ರೆಯಿಂದ ವಿಮ್ಸ್ಗೆ ಸ್ಥಳಾಂತರ ಮಾಡ್ತಾರೆ. ಔಷಧಿಯಿಂದಲೇ ರಿಯಾಕ್ಷನ್ ಆಗಿ ನನ್ನ ಪತ್ನಿ ಸಾವಾಗಿದೆ ಅಂತ ಹೇಳಿ ಮೃತ ಬಾಣಂತಿ ಸುಮಯ್ಯ ಅವರ ಪತಿ ಅಬ್ದುಲ್ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಹೆಲ್ತ್ ಇಶ್ಯೂಸ್ ಇರಲಿಲ್ಲ, ಇಲ್ಲಿ ಕೊಟ್ಟಂತಹ ಟ್ರೀಟ್ಮೆಂಟ್ನ ರಿಯಾಕ್ಷನ್ನಿಂದಲೇ ಇವತ್ತು ನಾನು ನನ್ನ ಹೆಂಡತಿನ ಕಳ್ಕೊಂಡಿದ್ದೀನಿ ಅಂತ ಪಾಪ ಅವರು ಆಕ್ರಂದಿಸ್ತಾ ತಮ್ಮ ನೋವನ್ನು ಹೊರಹಾಕಿದ್ದಾರೆ. ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾವಿನ ಸರಣಿ ಮುಂದುವರಿದೆ ಅಂತ ಹೇಳ್ಬೋದು. ಯಾಕಂದರೆ ಬಾಣತಿಯರು ಎಲ್ಲ ಅಂದರೆ 14 ಜನರ ಬಾಣತಿ ಸಿಜೇರಿಯನ್ ಆಗಿತ್ತು. ಅದರಲ್ಲಿ 5 ಜನರು ಈಗಾಗಲೇ ಮೃತಪಟ್ಟಿದ್ದಾರೆ. ಈಗ ವಿಜಯನಗರ ಜಿಲ್ಲೆಯ ಕೂಡ್ಲಿ ಪಟ್ಟಣದಲ್ಲಿ ಸಹ ಸುಮಯ್ಯ ಅನ್ನೋರು ಈಗಾಗಲೇ ನಿನ್ನೆ ದಿನ ಮೃತಪಟ್ಟಿದ್ದಾರೆ. ಅವರು ಮನೆಯಲ್ಲಿದ್ದೀವಿ. ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇವರು ಅಂದರೆ ಅವರ ಪತಿ ಮತ್ತು ಅವರ ಅಜ್ಜಿ ಅಂತ ಹೇಳ್ಬೋದು. ಈಗ ಸ್ವತಃ ಪತಿಯನ್ನು ಮಾತಾಡ್ಸೋಣ. ಈ ಸುಮಯ್ಯ ಅವರು ಯಾವತ್ತು ಅಡ್ಮಿಟ್ ಆಗಿದ್ದರು ಜಿಲ್ಲಾಸ್ಪತ್ರೆಯಲ್ಲಿ, ಏನು ಈ ಘಟನೆ ಕಾರಣ? ಸರ್, ಗರ್ಭಿಣಿ ಇದ್ದರು. ನವೆಂಬರ್ 10ನೇ ತಾರೀಕು 10 ಗಂಟೆಗೆ ನಾವು ಜಿಲ್ಲಾ ಹಾಸ್ಪಿಟ್ಲಿಗೆ ಭೇಟಿ ಕೊಟ್ವಿ ಸರ್. ಹೋಗಿ ನಾವು ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ರು, ಸಿಸರಿಂಗ್ ಮಾಡಿದ್ರು. ಹುಡುಗನೂ ಚೆನ್ನಾಗಿದೆ, ಆಮೇಲೆ ನಮ್ಮ ಹೆಂಡ್ತಿನೂ ಚೆನ್ನಾಗಿದ್ದರು ಸಿಸರಿನ್ ಮಾಡಿದ ಮೇಲೆ. ಏನಾಯ್ತು ಅವತ್ತು ಸಿಜನ್ ಆದಮೇಲೆ? ಚೆನ್ನಾಗಿದ್ರ ಏನು ಮಗು? ಚೆನ್ನಾಗಿದ್ರು ಸರ್. ರಾತ್ರಿನೂ ಚೆನ್ನಾಗಿ ಮಾತಾಡಿದರು. ಆಮೇಲೆ ಬೆಳಗ್ಗೆ ಆಗ್ತಿದ್ದಂಗೆ ಬೇಬಿಗೂ ಸತಿಗೂ ಹಾಲು ಕುಡಿಸಿದ್ದಾರೆ 1-2-3 ಸತಿ. ಆಮೇಲೆ ಹೆಂಗೆ ಮಧ್ಯಾಹ್ನ ಆಗ್ತಾ ಬಂತು ಹಂಗಂಗೆ ಅವರು ಕ್ರಿಟಿಕಲ್ ಆಗ್ತಾ ಹೋದರು. ಅಲ್ಲಿಂದ ಜಿಲ್ಲಾ ಹಾಸ್ಪಿಟ್ಲಿಂದ ಅವರು ಏನು ಹೇಳಿದ್ರು, ಇಲ್ಲಿ ನಮ್ಮಲ್ಲಿ ವೆಂಟಿಲೇಟ್ ಸಪೋರ್ಟ್ ಇಲ್ಲ, ನಿಮಗೆ ವಿಂಗ್ಸಿಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದರು. ವಿತಿನ್ ಸ್ವಲ್ಪ ಹೊತ್ತಿಗೆ ನಮಗೆ ಕರ್ಕೊಂಬಂದು ಶಿಫ್ಟ್ ಮಾಡಿ ಹೋಗ್ಬಿಟ್ರು. ಆಮೇಲೆ ವಿನ್ಸಲ್ಲಿ ನಮಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಅಂದರೆ ನಿಮ್ಮ ಸುಮಯ್ಯ ಅವರು ಆರಾಮಿದ್ದಾರ? ಮೊದಲಕ್ಕೆಲ್ಲ ಬಾಣಂತಿ ಇರಿದ್ದಾಗ ಆಮೇಲೆ ಯಾವ್ದು ಕಾಯಿಲೆ ಬಂತಂತಾರೆ? ಏನಾಯ್ತು? ಯಾವುದು ಕಾಯಿಲೆ ಗೀಲೆ ಏನೂ ಇರಲಿಲ್ಲ. ಇದು ಮೆಡಿಸಿನ್ ಇನ್ಫೆಕ್ಷನಿಂದ ಈ ಥರ ಆಗಿದೆ. ಎಕ್ಸ್ಪೈರ್ ಆಗಿರೋ ಮೆಡಿಸಿನಿಂದ ಈ ಥರ ಆಗಿದೆ. ಅಂದರೆ ಈಗ ಹಸುಗು ಐತೆ ಮತ್ತು ಮಗು ಐತೆ, 2 ಮಕ್ಕಳು ಇದ್ದಾರೆ. ಸರ್ಕಾರಕ್ಕೆ ಏನು ಹೇಳ್ತೀರಿ ನೀವು? ಸರ್ಕಾರಕ್ಕೆ ನಾವು ಹೇಳೋದಿಷ್ಟೇ ಸರ್, ನಮಗಾದಂಗೆ ಬೇರೆಯರಿಗೆ ಯಾರಿಗೂ ಆಗಬಾರ್ದು ಈ ಸ್ಥಿತಿ. ಇದು ಎಲ್ಲ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಇದೆಲ್ಲ ನಾವು ಬಡ ಪರಿಹಾರದವು ಸರ್. ನಮಗೆ ಏನನ್ನ ಪರಿಹಾರ ಒದಗಿಸಿದ್ರೆ ಚೆನ್ನಾಗಿರುತ್ತೆ ಸರ್. ಚಿಕ್ಕ ಮಕ್ಕಳಿದ್ದಾರೆ 2. ಏನಾಯ್ತು ನಿಮ್ಮ ಅಂದರೆ ಸೊಸೆ ಹೋದಾಗ ಅಲ್ಲಿ ಕರ್ಕೊಂಡು ಬಾಣತಿ ಹೋದಾಗ ಎಲ್ಲ ಚೆನ್ನಾಗಿದ್ರು? ಎಲ್ಲ ಚೆನ್ನಾಗಿದ್ರು ಸರ್. ನೋವು ಎದ್ದವಂತ ಕರ್ಕೊಂಡು ಹೋದ್ರು. ಅಲ್ಲಿಗೆ ಹೋದಾಗ ಅವ್ರು ಜಲ್ದಿ ಇಂಜೆಕ್ಷನ್ ಕೊಟ್ಟರು, ಆಪ್ರೇಷನ್ ಮಾಡಿಬಿಟ್ರು. ಅದನ್ನು ಬೆಳಕಾರೆ ತಕನ್ನ ಸ್ವಲ್ಪ ಚೆನ್ನಾಗೇ ಇದ್ದರು. ಆಮೇಲೆ ಬೆಳಗ್ಗೆ ಆದಮೇಲೆ ಹಂಗೆ ಸ್ವಲ್ಪ ಇದ್ದರೆ ತೋರಿಸ್ಕೊಳ್ಳಿಲ್ಲ ಅವರು. 12 ಗಂಟೆ ಆದಾಗ ಪೂರ ಅವರಿಗೆ ಜ್ಞಾನ ತಪ್ಪಿದಂಗೆ ಆಗೋಯ್ತು. ಆವಾಗ ಬೇರೆ ಕಡೆ ಆಸ್ಪತ್ರೆಯಲ್ಲಿ OPD ಕೊಟ್ರ.
ಅಲ್ಲಿ ಹೋದಾಗ ಅವರು ಭಾಳ ಕಷ್ಟಪಟ್ಟು ಮಾಡಿದ್ರು ಸರ್. ಅವ್ರ ಕೈ ಮುಗಿಬೇಕು, ಭಾಳ ಚೆನ್ನಾಗಿ ನೋಡಿದರು. ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಸರ್. ಜಿಲ್ಲಾಸ್ಪತ್ರೆಯಲ್ಲಿ ಸಮಸ್ಯೆ ಎಲ್ಲೇ ಸಮಸ್ಯೆ ಸರ್. ನಮ್ಮಂಥ ಕಷ್ಟ ಯಾರಿಗೂ ಮಾಡಬಾರ್ದು, ಇನ್ನೊಬ್ಬರು ಆ ಥರ ಕಷ್ಟ ಸೋಸಬಾರ್ದು. ಬಡವರು ಇರ್ತಾರೆ, ಇಲ್ದಾರಿರ್ತಾರೆ. ನಾವು ಮದುವೆ ಮುಂಜೆ ಅಂತ ಹೇಳಿ ನಾವು ಹೆಂಗೆ ಮಾಡಿರ್ತೀವೋ ಪ್ರದೇಶ ಆಗಿಬಿಟ್ಟು ಸಣ್ಣ ಸರ್. ಅವ್ರ ಭವಿಷ್ಯ ಉಳಿಸ್ಕೊಡ್ಬೇಕು. ಆಮೇಲೆ ಇನ್ನೊಬ್ಬರಿಗೆ ಆಗ ಕಷ್ಟ ಇಂಥವು ಆಗಬಾರ್ದು ಸರ್. ಕೈ ಮುಗಿದು ಕೇಳ್ಕೊಂತೀವಿ. ಅವ್ರಿಗೆ ಅಂತ ಬೇರೆಯವ್ರಿಗೆ ಏನೂ ಕಷ್ಟ ಬರಬಾರ್ದು ಇಂಥವು. ಅದನ್ನು ಇಲ್ಲಿಗೆ ಸ್ಥಾಪನೆ ಮಾಡಬೇಕು. ನಮ್ಮ ಮಕ್ಕಳಿಗೆ ಭವಿಷ್ಯಗಳು ಸರ್. ಎಲ್ಲರೂ ಮಕ್ಕಳು ಬದುಕ್ಯಾರ ಸರ್. ನಮ್ಮದು ಒಂದೇ ಅಲ್ಲ ಸರ್, ಎಲ್ಲರೂ ಮಕ್ಕಳು ಬದುಕಿರೋ ಎಲ್ಲರೂ ಸತ್ತೋಗ್ಬಿಟ್ರು ಸರ್. ಎಲ್ಲ ಸತ್ತೋಗ್ಬಿಟ್ರು ಸರ್. ನಮ್ಮ ಕಣ್ಣೆದ್ರಿಗೆ ಸರ್. ಕಿಡ್ನಿ ಸಮಸ್ಯೆ ಇತ್ತಾ? ಇನ್ನು ಏನೇನಿಲ್ಲ ಸರ್. ಸಾರು ಇಷ್ಟು ದೊಡ್ಡ ಹೊಟ್ಟೆ ಇಟ್ಕೊಂಡು ಎಲ್ಲ ಬಟ್ಟೆ ಹೋಗಿದ್ರು, ಎಲ್ಲ ಕೆಲಸ ಮಾಡ್ಕೊಂಡು ಕೆಮ್ತಿದ್ದಿಲ್ಲ, ಒಂದು ಜ್ವರ ಇಲ್ಲ ಸರ್. ಅಷ್ಟು ನೀಟಾಗಿದ್ದಿಲ್ಲ ಸರ್. ಅಲ್ಲಿ ಇಂಜೆಕ್ಷನ್ದೇ ಬಂದಿರೋದು ನೋಡ್ರಿ ಅಲ್ಲಿ. ಜಿಲ್ಲಾಸ್ಪತ್ರೆ ಹೌದೌದು. ಅಲ್ಲಿ ಬಿಟ್ಟು ಏನಿಲ್ಲ, ಕಲ್ಲು ತೊಗೊಂಡು ಹೊಡಿ ಅಂದ್ರೆ ಹೊಡಿತೀನಿ ಸರ್. ನನಗೆ ಅಷ್ಟು ಬೇಜಾರಾಗಿಬಿಟ್ಟೈತಿ. ಇವು ಒ ಪಿ ಡಿಯಾಗ ಮಾತ್ರ ಕೈ ಮುಗಿಬೇಕು ಸರ್. ಒಳ್ಳೆಯ ಟ್ರೀಟ್ಮೆಂಟ್ ಕೊಟ್ಟರು ಸರ್. ನಾವು ಅಳೋದು ಬರೆಯೋದು ದುಃಖ ಪಟ್ಕೊಂಡು ಗಲಾಟೆ ಮಾಡೋದಕ್ಕೆ ಭರತ್ ರೆಡ್ಡಿ ಬಂದರು, ಡಿ ಸಿ ಅವ್ರು ಬಂದು, ನಿಮ್ಮ ಕಷ್ಟಕ್ಕೆ ನಾವು ಹಾಕ್ತೀವಿ, ನಿಮ್ಮ ಔಷಧ ಏನು ಕೊಡಬೇಡ್ರಿ, ನಾವು ಕೊಡ್ತೀವಿ ಅಂತ ಎಲ್ಲ ಅವ್ರಿಗೆ ತಂದು ಮಾಡಿದ್ರು ಸರ್. ಉಳಿತಂತ ಹೇಳಿ 8 ದಿವಸದಿಂದ ರೋಡ್ ಮೇಲಾಗಿದ್ದಕ್ಕೆ ಆಸೆ ಹುಟ್ಟುಬಿಡ್ತು. ನಿನ್ನೆ ವೀಕ್ನೆಸ್ ಆಗಿ ಅದು ಹೋದಂಗೆ ಆಗ್ಬಿಡ್ತಾರೆ. ನಮ್ಮ ಫಸ್ಟ್ನೇ ದಿವಸ ನಮ್ಮದೊಂದು 35,000 ರೂಪಾಯಿ ಅಲ್ಲಿ ಇಟ್ವಿ. ಅದಕ್ಕೆ ಒಂದು 5,000 40,000 ರೂಪಾಯಿ ಇಟ್ವಿ. ಕೈ ಎತ್ತಿಬಿಟ್ಟು ನಮ್ಮ ಹತ್ರ ದುಡ್ಡಿಲ್ಲ ಅಂತ. ಆವಾಗ ನಾವು ಗಲಾಟೆ ಮಾಡಿದಾಗ ಅವ್ರು ಬಂದು ನಿಮ್ಮ ಕಷ್ಟಕ್ಕೆಲ್ಲ ನಾವು ಆಗ್ತೀವಿ ಅಂತೇಳಿ ಒಪ್ಪತ್ಕೊಂಡು ಎಲ್ಲ ಅವರೇ ಮಾಡಿದರು ಸರ್. ಎಲ್ಲ ನಿನ್ನೆ ಆಂಬುಲೆನ್ಸಿಗೆ ಸತಿ ಅವರೇ ಕೊಟ್ಟರು ಸರ್. ಒ ಪಿ ಡಿ ಅವರೇ ಕೊಟ್ಟಾರೆ. ಅವ್ರಿಗೆ ಕೈ ಮುಗಿಬೇಕು ಸರ್. ಒಳ್ಳೆ ಡಾಕ್ಟ್ರ್ ಇದ್ದಾರೆ ಸರ್, ಒಳ್ಳೆ ನರ್ಸ್ ಎಲ್ಲ ಒಳ್ಳೆ ಜನ ಇದ್ದಾರೆ ಸರ್. ಒ ಪಿ ಡಿಯಲ್ಲಿ ಭಾಳ ನಮಗೆ ಕಷ್ಟದಲ್ಲೇ ಕಾಪಾಡಿದರು. ಆದರೂ ಉಳಿಸ್ಲಿಲ್ಲ ಸರ್ ದೇವರು. ನಮ್ಗೆ ಹೇಳಿದ್ರೆ ನಿಮ್ಮ ಅಲ್ಲಕ್ಕೆ ನೆನೆಸ್ಕೊಳ್ರಿ, ನಾವು ಕಾಪಾಡ್ತೀವಿ ಅಂತ ಸರ್. ಇದು ಅಂದರೆ ಸುಮಯ್ಯ ಕುಟುಂಬದವರ ಅವ್ರ ಮಾತಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ಮುಖಂಡ ಕತೆ ಪಬ್ಲಿಕ್ ಟಿವಿ ಕೊಪ್ಪ.